ವೀಕ್ಷಕರೇ, ಬಸ್ಲಾಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಮಾದೇಗೌಡ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಮಾದೇಗೌಡ ಅಂತ, ಪಿರಿಯಾಪಟ್ಟಣ ತಾಲೂಕು ಬಸ್ಲಾಪುರ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಕಾಂಗ್ರೆಸ್ ಸರ್ಕಾರದ DK ಶಿವಕುಮಾರಿಗೂ ನಮ್ಮ ಆತ್ಮೀಯ ಸ್ವಾಗತ. ಸರ್, ಇವಾಗ ಡೈರಿ ಅಧ್ಯಕ್ಷರಾಗಿದ್ದೀರಾ, ನಿಮ್ಮ ಗುರಿ ಏನ್ ಸರ್? ಡೈರಿನ ಯಾವ ರೀತಿ ನಾವು ಈಗ ಸ್ವಲ್ಪ ಕೆಳಗಡೆ ಇರೋದನ್ನ ಸ್ವಲ್ಪ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಗುರಿ. ಏಕೆಂದ್ರೆ ನಮ್ಮಲ್ಲಿ ಒಂದು ದಿನಕ್ಕೆ 16-15 ಕ್ಯಾನು ಹಾಲು ಬರ್ತಾ ಇದೆ. ಬೆಳಿಗ್ಗೆ 15, ಸಂಜೆ 15, 30 ಕ್ಯಾನ್ ಹಾಲು ಹೋಯ್ತಾ ಇರೋದ್ರಿಂದ ಬಂದಂಥ ಆದಾಯದಲ್ಲಿ ಉತ್ಪಾದಕರಿಗೆ ಅನುಕೂಲ ಆಗುವಂಥ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಸರ್, ನೀವು ಟೆಸ್ಟಿಂಗ್ ಅಲ್ಲಿ ಎಷ್ಟು ಹಾಲು ತಗೋತಾರೆ ಸರ್? 50 ಮಿಲಿ ತಗೋತಾರೆ. ಸರ್, ನೀವು ರೈತರಿಗೆಲ್ಲ ಏನ್ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ? ನಾವು ರೈತರಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇತ್ತೀಚೆಗೆ ನಮ್ಮ ಹಳೆ ಸೆಕ್ರೆಟರಿ ಎಲ್ಲನೂ ಲಾಸ್ ಮಾಡಿರೋದ್ರಿಂದ ಈಗ ಸ್ವಲ್ಪ ಉದ್ಧಾರ ಮಾಡಿಬಿಟ್ಟು ಅದನ್ನ ಬರ್ತಕ್ಕಂಥ ಅನುದಾನವ ಒಂದು 2 ವರ್ಷದ ಎಂತಿದು ಅನುದಾನ ಸ್ವಲ್ಪ ರೈತರಿಗೆ ಈಗ ಕೊಟ್ಟಿದ್ದೀವಿ. ಇನ್ನೊಂದು ವರ್ಷದ ಕೊಡಬೇಕು, ಅದನ್ನು ಕೊಡಬೇಕು ಅನ್ನೋದು ನಮ್ಮ ಮನೋಭಾವನೆ ಇದೆ. ಈಗ ಆದಾಯದಲ್ಲಿ ಇದೆಯೋ ನಷ್ಟದಲ್ಲಿ ಇದೆಯಾ ಸರ್? ನಮ್ಮ ಸೊಸೈಟಿ ಒಂದು 7-8 ಲಕ್ಷ ರೂಪಾಯಿ ಆದಾಯದಲ್ಲಿದೆ. ಸರ್, ನೀವು ಯಶಸ್ವಿನಿ ಕಾರ್ಡ್ ಹೇಗೆ ಮಾಡಿಸ್ತೀರಾ ಸರ್? ಯಶಸ್ವಿನಿ ಕಾರ್ಡು ಒಂದು ಕುಟುಂಬಕ್ಕೆ ಎಷ್ಟು ಜನ ಇರ್ತಾರೆ ಅವ್ರಿಗೆ ತಲಾ 500 ರೂಪಾಯಿನಂಗೆ ಜನರಲ್ಲು, SC STಗೆ ಫ್ರೀ ಮಾಡಿಸ್ತಾ ಇದ್ದೀವಿ. ಸರ್, ಎಷ್ಟು ಜನ ಇದ್ರೆ ಎಷ್ಟು ತಗೋತೀರಾ ದುಡ್ಡು? ಒಬ್ಬರಿಗೆ 500 ರೂಪಾಯಿ, ಮನೇಲಿ 4 ಜನ ಇದ್ರೆ ತಲಾ 100 ರೂಪಾಯಿನಂಗೆ, 5 ಜನ ಇದ್ರೆ 10,000 ರೂಪಾಯಿ ಆಗ್ತದೆ. ಸರ್, ನೀವು ನಿಮ್ಮ ಆಹಾರ ಆಗ್ತಾರಲ್ಲಿ ಸರ್, ಅಂತ ರೈತರ ಮಕ್ಳಿಗೆ ಏನಾದ್ರು ಪ್ರೋತ್ಸಾಹಧನ ಏನಾದ್ರು ವಿದ್ಯಾವಂತರ ಮಕ್ಳು ಕೊಡ್ತಾ ಇದ್ದೀರಾ? ಇನ್ನೂ ಏನು ಕೊಟ್ಟಿಲ್ಲ, ಎಷ್ಟು ಮುಂದಕ್ಕೆ ಕೊಡಬೇಕು ಅನ್ನೋ ನಮ್ಮ ಮನೋಭಾವ ಆಲೋಚನೆ ಇದೆ. ಸರ್, ಇವಾಗ ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತೀರಲ್ಲಿ ಸರ್, ಇವಾಗ ಅದು ವರ್ಷಕ್ಕೆ ಎಷ್ಟು ಬಾರಿ ಮಾಡಿಸ್ತೀರಾ? ವರ್ಷಕ್ಕೆ 1 ಬಾರಿ ಮಾಡಿಸಿದೀವಿ. ಮೊದಲೆಲ್ಲ ಮಾಡಿಸೇ ಇರಲಿಲ್ಲ, ಈಗ ಹೋದ ಬಾರಿಯಿಂದ ಮಾಡಿಸಿದೀವಿ. ಈಗ 1-2-3 ಹಸು ಸತ್ತೋದವ್ರಿಗೆ ಅವ್ರಿಗೆ ಪರಿಹಾರ ಕೊಡಿಸಿದೀವಿ. ಸರ್, ಇವಾಗ ಅಕಸ್ಮಾತ್ ತಕ್ಷಣ ಹಸು ತಂದಿರ್ತಾರೆ ಅನ್ಕೊಳ್ಳಿ, ನೀವು ಇನ್ಸೂರೆನ್ಸ್ ಮಾಡಿಸಿ ಹೊಟ್ಟೋಗಿರ್ತಾರೆ, ಈಗ ಆಮೇಲೆ ನಾವು ಹಸು ತರ್ತೀವಿ, ಅವ್ರಿಗೆ ಇನ್ಸೂರೆನ್ಸ್ ಡಾಕ್ಟರ್ ಅವಾಗ ಬರ್ತಾರ ಇಲ್ಲ ಯಾವ ರೀತಿ ಆ ಹಸುಗೆ ಇನ್ಸೂರೆನ್ಸ್ ಮಾಡಿ? ಇಲ್ಲ ಮೇಡಮ್, ಅದು ಏನ್ ಮಾಡ್ತೀವಿ ಅಂದ್ರೆ, ಅವರು ಡಾಕ್ಟರ್ ಬಂದಾಗ ಅವ್ರಿಗೆ ಫೋಟೋ ತೆಗ್ದು ಅವರ ಓಲಿ ಎಲ್ಲನೂ ಇದು ಮಾಡಿ ಮೆನ್ಷನ್ ಮಾಡಿ ಅವ್ರ ಪಾರ್ಟಿ ನಿಲ್ಲಿಸಿ ಫೋಟೋ ಹೊಡೆದು ಅವ್ರಿಗೆ ಇನ್ಸೂರೆನ್ಸ್ ಆದ್ಮೇಲೆ ಅದಕ್ಕೆ ಕ್ಲೈಮ್ ಆಗೋಂಗ್ ಮಾಡ್ತೀವಿ. ಆತರ ಇದು ಸರ್, ಅಕಸ್ಮಾತ್ ಇವಾಗ ನಾವು ಒಂದು 40 ಲಕ್ಷ ಕೊಟ್ಟು 40,000 ಕೊಟ್ಟು ಹಸು ತಂದಿರ್ತೀವಿ, ಅವ್ರಿಗೆ ಹಸು ಸತ್ತು ಅಂದ್ರೆ ಎಷ್ಟು ದುಡ್ಡು ಬರುತ್ತೆ? ಅದು ಸರ್ ವ್ಯಾಲ್ಯೂಯೇಷನ್ ಏನಿರ್ತದೆ ಅದು ಎಷ್ಟು ಇನ್ಸೂರೆನ್ಸ್ ಮಾಡ್ತಾರೆ ಸರ್? ಇನ್ಸೂರೆನ್ಸ್ ಅದು 40,000 ಕೊಟ್ಟು ತಂದಿದ್ರೆ, ಈ ಸರ್ಕಾರದ ವ್ಯಾಲ್ಯೂಯೇಷನ್ 40 ಇರ್ತದೋ 50 ಇರ್ತದೋ ಅದು ಡಾಕ್ಟರ್ ಮೇಲೆ ಡಿಪೆಂಡ್ ಆಯ್ತದೆ. ಅದು ಡಾಕ್ಟರ್ ಎಷ್ಟು ಮಾಡಿರ್ತಾರೆ ಅಷ್ಟಕ್ಕೆ ಡಿಪೆಂಡ್ ಆಯ್ತದೆ. ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರಿಗೆ ಎಲ್ಲ ಒಳ್ಳೆ ಶುದ್ಧವಾದ ಹಾಲಾಕಿ ಹಾಲಾಕಿ ಜಡ್ಡನಂತ ದುಡ್ಡು ತಗೊಳ್ಳಿ ಅಂತ ಹೇಳ್ತೀವಿ ಸರ್. ಅವಕ್ಕೆ ಬೂಸ್ಟ್ ಅವೆಲ್ಲ ನಾವು ಕೊಡ್ತಾ ಇದೀವಿ, ಬೀಡ್ಸ್ ಕೊಡ್ತಾ ಇದೀವಿ, ಅದರಲ್ಲಿ ಖನಿಜಾಂಶ ಕೊಡ್ತಾ ಇದೀವಿ. ತಿಂಗಳಿಗೆ ಒಂದ್ಸಲ ಬೀಡ್ಸ್ ಬರ್ತಾ ಇದೆ, ಎಲ್ಲಾ ರೈತರು ತಗೊಂಡೋಗ್ತಾ ಇದ್ದಾರೆ. ಸರ್, ರೈತರಿಗೆ ಅಮೌಂಟ್ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀವಿ? ನಾವು 15 ದಿವಸಕ್ಕೊಂದ್ಸಲ ಕಂಟಿನ್ಯೂ ಕೊಡ್ತಾ ಇದೀವಿ. ಯಾವ್ದು ಮಿಸ್ ಆಗಿಲ್ಲ, ಆಯಾ ಡೇಟ್ಗೆ ಕೊಡ್ತಾ ಇದೀವಿ ಕರೆಕ್ಟಾಗಿ. ಸರ್, ನಿಮ್ಮ ಅಭಿವೃದ್ಧಿ ಬಗ್ಗೆ, ಊರಿನ ಅಭಿವೃದ್ಧಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ MLA ಅವರಿಗೆ? ನಮ್ಮ MLA ಅವರು ಆದಷ್ಟು ತುಂಬಾ ಮಾಡಿದ್ದಾರೆ. ನಮ್ಮ ವೆಂಕಟೇಶ್ ಅವರು ಮಾಡಿರ್ತಕ್ಕಂಥ ಕೆಲಸವ ನಮ್ಮ ತಾಲೂಕಲ್ಲಿ ಯಾರು ಮಾಡೋಕ್ಕಾಗಿಲ್ಲ. ಹೊಸ MLA ಬಂದಾಗ ಸ್ವಲ್ಪ ಮಾಡಿದ್ರು. ಇವರು ತುಂಬಾ ದೊಡ್ಡ ಕೆಲಸಗಳೆಲ್ಲ ಇವರೇ ಮಾಡಿರೋದು. ನಿಮ್ಮೂರಿಗೆ ಏನು ಮಾಡಿಕೊಟ್ಟಿದ್ರು ಸರ್? ನಮ್ಮೂರಿಗೆ ಏನು 2 ಟ್ಯಾಂಕ್ ಮಾಡಿಕೊಟ್ರು, ಡಾಂಬರೀಕರಣ ಮಾಡಿಕೊಟ್ರು, ಜಮೀನ್ಗೆ ಹೋಗೋ ಎಷ್ಟೋ ಕೆಲವು ರಸ್ತೆ ಮಾಡಿಕೊಟ್ರು, ಆದಷ್ಟು ಡ್ರೈನೇಜ್ ಮಾಡಿಕೊಟ್ರು, ತುಂಬಾ ಕೆಲಸ ಮಾಡಿದ್ದಾರೆ. ಏನು ಸಮಸ್ಯೆ ಇಲ್ವಾ ಸರ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನು ಸಮಸ್ಯೆ ಇಲ್ಲ. ಕುಡಿಯೋ ನೀರಿಂದು ಏನು ಸಮಸ್ಯೆ ಇಲ್ಲ. 4-5 ಬೋರ್ಗಳು ಇದೆ, 2 ಟ್ಯಾಂಕ್ ಇದೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸರ್, ಕೊನೆಯದಾಗಿ ನಿಮ್ ನಿರ್ದೇಶಕರು ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ನಿರ್ದೇಶಕರು ಎಲ್ಲ ಒಳ್ಳೆಯದಾಗಿ ನಡ್ಕೊಂಡು ಜನಗಳಿಗೆ ಅಭಿವೃದ್ಧಿ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಧನ್ಯವಾದ.